ಸಿಂಹರಾಶಿಯವರಿಗೆ ಯಾವ ರೀತಿಯಾಗಿ ಇದೆ, ಆರ್ಥಿಕ, ಸಾಮಾಜಿಕ, ಕೌಟುಂಬಿಕ, ರಾಜಕೀಯವಾದಂತಹದ್ದು ಇದ್ದರೆ ಅಂತಹ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಯಾವ ರೀತಿ ಪ್ರಭಾವವನ್ನು ರಾಜಗ್ರಹವಾದಂತಹ ಸೂರ್ಯ ಉಂಟು ಮಾಡ್ತಾನೆ ಅನ್ನತಕ್ಕಂಥ ಇಲ್ಲಿ ತುಂಬ ಮುಖ್ಯವಾಗುತ್ತೆ. ಜೂನ್ವರೆಗೆ 11ನೇ ಮನೆಯಲ್ಲಿ ಗುರು ಇರ್ತಾನೆ, ಶುಭ ಏಕಾದಶ ಸ್ಥಾನ ಅಂತೇಳಿ ಹೇಳ್ತೀವಿ. ಅಲ್ಲಿಯವರೆಗೆ ಸಿಂಹರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವೇ. ಯಾವುದೇ ರೀತಿಯಾದ ನೀವು ಯಾವುದೇ ಉದ್ಯೋಗ, ವ್ಯವಹಾರ, ಯಾವುದೇ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರೂ ಕೂಡ ನಿಮಗೆ ನೀವು ಮಾಡತಕ್ಕಂತಹ ಕೆಲಸದಿಂದ, ವ್ಯವಹಾರದಿಂದ ಅಧಿಕವಾದಂತಹ ಲಾಭವನ್ನು ಗಳಿಸ್ತಕ್ಕಂತಹ, ಅನಿರೀಕ್ಷಿತವಾದಂತಹ ಲಾಭವನ್ನು ಗಳಿಸ್ತಕ್ಕಂತಹ ಯೋಗ ಇರುತ್ತೆ. ಆದರೆ ನಂತರದಲ್ಲಿ ಜೂನ್ 1ನೇ ತಾರೀಕಿನ ನಂತರದಲ್ಲಿ ವ್ಯಯಸ್ಥಾನಕ್ಕೆ ಬಂದರೆ ನೀವು ಗಳಿಸಿದ್ದೆಲ್ಲ ಕಳ್ಕೊಂಡ್ಬಿಡ್ತೀರ. ಯಾಕೆಂದರೆ ವ್ಯಯ ಅಂದರೆ ಕಳೆದುಕೊಳ್ತಕ್ಕಂಥದ್ದು ಹೇಳಿ ಅರ್ಥ. ಅಲ್ಲಿವರೆಗೆ ಗುರು ಚೆನ್ನಾಗಿರ್ತಾನೆ, 12 ಮನೆಗೆ ಅವನು ಬಂದ ತಕ್ಷಣ ನೀವು ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಹಣ ಉಳಿಯುವುದಿಲ್ಲ. ಆದ್ದರಿಂದ ನಂತರದ ದಿನಗಳಲ್ಲಿ ಹಣವನ್ನು ಪ್ರಯತ್ನಪಟ್ಟು ನೀವು ಉಳಿಸಬೇಕು.